ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ದಾಂಧಲೆ ನಡೆಯುತ್ತೆ, ಈ ಒಂದು ದಾಂಧಲೆಗೆ ಸಂಬಂಧಪಟ್ಟಂತೆ ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಅದರ ಜೊತೆಗೆ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿಯವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದಂತಹ ಯಡಾ ಮಾರ್ಟಿನ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ CT ರವಿ ಅವ್ರ ಮೇಲೆ ಏನು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು, ಅವ್ರ ಮೇಲೆ ದೂರು ದಾಖಲಾಗಿದೆ. ಸೊ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ದಾಖಲೆ? ನಿನ್ನೆ ಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಅದರಲ್ಲಿ ಇದು ರಾಂಗ್ಫುಲ್ ರಿಸ್ಟ್ರೈನ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಮತ್ತು ಅಸಾಲ್ಟ್ ಕೇಸಸ್ ರಿಜಿಸ್ಟರ್ ಮಾಡಿದ್ವಿ. ಎಷ್ಟು ಜನರ ಮೇಲೆ ಆಗಿದೆ? ಯಾರು ದೂರು ಕೊಟ್ಟಿದ್ದು? ಎಷ್ಟು ಜನ ಮೇಲೆ ಅದು ನಾವು ಏನೂ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಇದು ಎಲ್ಲ ಫುಟೇಜ್ ನಾವು ತಗೋಬೇಕು, ನಾವು ಪರಿಶೀಲಿಸಿ ಮಾಡಬೇಕು. ಸೊ ಇದೆಲ್ಲ ಮಾರ್ಕೊಂಡು ನಮಗೆ ಗೊತ್ತಾಗುತ್ತೆ ಆರೋಪಿಗಳು ಯಾರು ಇದ್ದಾರೆ ಮತ್ತು ಎಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ತನಿಖೆ ಶುರು ಆಗ್ತಾಯಿದೆ. ಯಾರ ನೇತೃತ್ವದಾಗ ತನಿಖೆ ಆಗುತ್ತೆ ಸರ್? ಈಗ ಸದ್ಯಕ್ಕೆ ಅದು ತನಿಖೆ ಅದು ನಾನು PIಗೆ ನಾನು ಕೊಟ್ಟಿದ್ದೀನಿ. ಅವರು IO ಇದ್ದಾರೆ, ಅವರು ಮಾಡ್ತಾರೆ. ಯಾರು ದೂರದಾರ? ಯಾರು ಸರ್ ದೂರದ ಅಂದರೆ ನಮಗೆ ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ ಕೌನ್ಸಿಲಿಂದ ಒಂದು ಲೆಟರ್ ಬಂದಿದೆ. ಸೊ ಆ ಲೆಟರ್ ಮೇಲೆ ನಾವು ಸ್ಟೇಷನ್ದಲ್ಲಿ ಸುಮೋಟೋ ಒಂದು ತೊಗೊಂಡಿದ್ವಿ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ದಾಂಧಲೆ ನಡೆಯುತ್ತೆ, ಈ ಒಂದು ದಾಂಧಲೆಗೆ ಸಂಬಂಧಪಟ್ಟಂತೆ ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಅದರ ಜೊತೆಗೆ ಸಭಾಪತಿಗಳಾದಂತಹ ಬಸವರಾಜ್ ಹೊರಟ್ಟಿಯವರು ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದಂತಹ ಯಡಾ ಮಾರ್ಟಿನ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ CT ರವಿ ಅವ್ರ ಮೇಲೆ ಏನು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು, ಅವ್ರ ಮೇಲೆ ದೂರು ದಾಖಲಾಗಿದೆ. ಸೊ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ದಾಖಲೆ? ನಿನ್ನೆ ಬಾಗೇವಾಡಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಅದರಲ್ಲಿ ಇದು ರಾಂಗ್ಫುಲ್ ರಿಸ್ಟ್ರೈನ್ ಮತ್ತು ಕ್ರಿಮಿನಲ್ ಇಂಟಿಮಿಡೇಷನ್ ಮತ್ತು ಅಸಾಲ್ಟ್ ಕೇಸಸ್ ರಿಜಿಸ್ಟರ್ ಮಾಡಿದ್ವಿ. ಎಷ್ಟು ಜನರ ಮೇಲೆ ಆಗಿದೆ? ಯಾರು ದೂರು ಕೊಟ್ಟಿದ್ದು? ಎಷ್ಟು ಜನ ಮೇಲೆ ಅದು ನಾವು ಏನೂ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಇದು ಎಲ್ಲ ಫುಟೇಜ್ ನಾವು ತಗೋಬೇಕು, ನಾವು ಪರಿಶೀಲಿಸಿ ಮಾಡಬೇಕು. ಸೊ ಇದೆಲ್ಲ ಮಾರ್ಕೊಂಡು ನಮಗೆ ಗೊತ್ತಾಗುತ್ತೆ ಆರೋಪಿಗಳು ಯಾರು ಇದ್ದಾರೆ ಮತ್ತು ಎಷ್ಟು ಜನ ಇದ್ದಾರೆ. ಇವತ್ತು ನಮ್ಮ ತನಿಖೆ ಶುರು ಆಗ್ತಾಯಿದೆ. ಯಾರ ನೇತೃತ್ವದಾಗ ತನಿಖೆ ಆಗುತ್ತೆ ಸರ್? ಈಗ ಸದ್ಯಕ್ಕೆ ಅದು ತನಿಖೆ ಅದು ನಾನು PIಗೆ ನಾನು ಕೊಟ್ಟಿದ್ದೀನಿ. ಅವರು IO ಇದ್ದಾರೆ, ಅವರು ಮಾಡ್ತಾರೆ. ಯಾರು ದೂರದಾರ? ಯಾರು ಸರ್ ದೂರದ ಅಂದರೆ ನಮಗೆ ಸೆಕ್ರೆಟರಿ ಆಫ್ ಕರ್ನಾಟಕ ಲೆಜಿಸ್ ಕೌನ್ಸಿಲಿಂದ ಒಂದು ಲೆಟರ್ ಬಂದಿದೆ. ಸೊ ಆ ಲೆಟರ್ ಮೇಲೆ ನಾವು ಸ್ಟೇಷನ್ದಲ್ಲಿ ಸುಮೋಟೋ ಒಂದು ತೊಗೊಂಡಿದ್ವಿ.